ದ್ವಿತೀಯ ಪಿಯುಸಿಯ ಫಲಿತಾಂಶ ಪ್ರಕಟ ಆಗಿದೆ ವೆಬ್ಸೈಟ್ನಲ್ಲಿ, ಹಾಗೆಯೇ ಕರ್ನಾಟಕ ಒನ್ ಆ್ಯಪ್ನಲ್ಲಿ, ಜೊತೆಗೆ ಡಿಜಿ ಲಾಕರ್ನಲ್ಲಿ ಎಲ್ಲದರಲ್ಲೂ ಕೂಡ ಈ ಸಲ ಫಲಿತಾಂಶವನ್ನು ನೋಡೋದಕ್ಕೆ ಅನುಕೂಲವನ್ನ ಮಾಡಿಕೊಡಲಾಗಿದೆ. ವಿದ್ಯಾರ್ಥಿಗಳು ಫಲಿತಾಂಶವನ್ನ ಗಮನಿಸುತ್ತಿದ್ದಾರೆ, ಶಾಲಾ ಕಾಲೇಜುಗಳು ಗಮನಿಸ್ತಾ ಇವೆ. ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 600 ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿನಿ ದಿಶಾ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ದಿಶಾ ಅವರೇ ನಮಸ್ಕಾರ. ಹಲೋ ದಿಶಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೌದು, ಕೇಳಿಸ್ತಾ ಇದೆ. ಕಂಗ್ರಾಚುಲೇಷನ್ಸ್ ದಿಶಾ. ಥ್ಯಾಂಕ್ ಯು ಮ್ಯಾಮ್. 600ಕ್ಕೆ 600 ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು? ಎಕ್ಸ್ಪೆಕ್ಟ್ ಅಂದ್ರೆ ಐ ಹ್ಯಾಡ್ ಸಮ್ ಎಕ್ಸ್ಪೆಕ್ಟೇಷನ್, ಬಟ್ ಐ ವಾಸ್ ಸ್ಕೇರ್ಡ್ ಅಬೌಟ್ ಇಂಗ್ಲಿಷ್ ಅಂತ ಹೇಳ್ಬೋದು. ಬಿಕಾಸ್ ಇಂಗ್ಲಿಷ್ ಅಲ್ಲಿ 100 ತೆಗೆಯೋದು ಸ್ವಲ್ಪ ಕಷ್ಟನೇ. ಹಾ, ಯಾಕಂದ್ರೆ ಅನ್ನೋಯಿಂಗ್ಲಿ ಮಿಸ್ಟೇಕ್ಸ್ ಆಗುತ್ತೆ ಅಂಡ್ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಥರ ಎಲ್ಲ ಈವನ್ ಮೈನ್ಯೂಟ್ ಥಿಂಗ್ಸ್ ಮ್ಯಾಟರ್ ಅಂತ ಹೇಳ್ಬೋದು ಇಂಗ್ಲಿಷ್ ಅಲ್ಲಿ. ಸೊ ಐ ಹ್ಯಾಡ್ ಕಾನ್ಫಿಡೆನ್ಸ್ ಇನ್ ಆಲ್ ಅದರ್ ಸಬ್ಜೆಕ್ಟ್, ಬಟ್ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಭಯ ಆಗಿತ್ತು ಅಷ್ಟೇ. ಆ ಥರ ತಯಾರಿ ಹೆಂಗಿತ್ತು ದಿಶಾ? ಈಗ 600ಕ್ಕೆ 600 ಅಂಕ ಅಂತಂದ್ರೆ ನೀವೀಗ ಎಲ್ರಿಗೂ ಮಾದರಿ, ಎಲ್ಲ ವಿದ್ಯಾರ್ಥಿಗಳಿಗೂ ಮಾದರಿ. ನೀವು ಹೇಗ್ ತಯಾರಿಯನ್ನ ಮಾಡ್ಕೊಂಡ್ರಿ ಎಕ್ಸಾಮ್ಗೆ? ಎಕ್ಸಾಮ್ಸ್ ಅಂದ್ರೆ ಕಾಲೇಜಿಂದ ತುಂಬಾ ಹೆಲ್ಪ್ ಆಗಿದೆ. ತುಂಬಾ ಸತಿ ಎಕ್ಸಾಮ್ಸ್ ಮಾಡಿದ್ದಾರೆ, ಸಿಲೆಬಸ್ ತುಂಬಾ ಬೇಗ ಮುಗಿಸಿದ್ದಾರೆ. ಅಂದ್ರೆ ಎಕ್ಸ್ಟ್ರಾ ಕ್ಲಾಸಸ್ ತಗೊಂಡಿದ್ದಾರೆ, ತುಂಬಾ ಬೇಗ ಆದಷ್ಟು ಬೇಗ ಮುಗಿಸಿ ತುಂಬಾ ಬೇಗ ಸಿಲೆಬಸ್ ಮುಗಿಸಿತ್ತು ನಮ್ದು. ಆದ್ಮೇಲೆ ವಿ ಹ್ಯಾಡ್ ರಿವಿಷನ್ ಕ್ಲಾಸಸ್ ಅಂಡ್ ದೆನ್ ಎಕ್ಸಾಮ್ಸ್ ಇತ್ತು. ತುಂಬಾ ಎಕ್ಸಾಮ್ಸ್ ಬರ್ದಿದ್ದೀವಿ. ಅಂದ್ರೆ ರಾತ್ರಿ ಹಗಲೇನಾದ್ರೂ ಓದ್ತಾ ಇದ್ರೆ ಅದಕ್ಕೆ ಇಂತಿಷ್ಟು ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ರ ಎಕ್ಸಾಮ್ ಟೈಮಲ್ಲಿ? ಆನ್ ಅನ್ ಆವ್ರೇಜ್ ಹೇಳಿಕ್ಕಾಗಲ್ಲ. ಲೈಕ್ ಡೈಲಿ ಸ್ಟಡಿಂಗ್ ಅವರ್ಸ್ ನನ್ಗೆ ಯಾವಾಗ ಟೈಮ್ ಸಿಕ್ತಿತ್ತು ಆವಾಗ ಓದ್ತಿದ್ದೆ. ಬಟ್ ಎಕ್ಸಾಮ್ಸ್ ಟೈಮಲ್ಲಿ ರಾತ್ರಿ ಜಾಸ್ತಿ ಕೂತ್ಕೊಳ್ಳಲ್ಲ, ಬಿಕಾಸ್ ಇಟ್ ವಿಲ್ ಅಫೆಕ್ಟ್ ಮೈ ಎಕ್ಸಾಮ್. 9:30 ಇಸ್ ದ ಲಾಸ್ಟ್ ಅಂಡ್ ಬೆಳಗ್ಗೆ 3:30ಗೆ ಎದ್ದೇಳ್ತಿದ್ದೆ ಓದಕ್ಕೋಸ್ಕರ. ಕಾಲೇಜ್ನಲ್ಲಿ ಹೆಂಗ್ ಸಪೋರ್ಟ್ ಇತ್ತು? ಯಾವ ತರ ತಯಾರಿಗೆ ನಿಮ್ಗೆ ಇದೆಲ್ಲ ಮಾಡ್ಕೊಡ್ತಾ ಇದ್ರು, ಟೈಮ್ ಟೇಬಲ್ ಮಾಡ್ಕೊಡ್ತಾ ಇದ್ರು ಅಂತ ಹೇಳಿ ದಿಶಾ? ಎಕ್ಸಾಮ್ಸ್ ಅಂದ್ರೆ ತುಂಬಾ ಎಕ್ಸಾಮ್ಸ್, ಅದೇ ಹೇಳಿದ್ನಲ್ಲ, ತುಂಬಾ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಅಂಡ್ ದೇ ಯೂಸ್ ಟು ಜಸ್ಟ್ ರಿಯಲಿ ಎನ್ಕರೇಜ್, ನಿಮ್ಗೆ ಆಗುತ್ತೆ, ಸಿಗುತ್ತೆ. ಈವನ್ ಅಟ್ ದ ಲಾಸ್ಟ್ ಮೂಮೆಂಟ್ ದೇವರ್ ಲೈಕ್, ನಿಂಗೆ ಸಿಗುತ್ತೆ ಬಿಡು, ನೀನ್ ಪರವಾಗಿಲ್ಲ, ಸಿಗುತ್ತೆ, ನೀನ್ ಕಷ್ಟಪಟ್ಟು ಓದಿದ್ಯಾ, ದೇವರ್ ಸಪೋರ್ಟಿಂಗ್ ವೆರಿ ಮಚ್ ಅಂತ ಹೇಳ್ಬೋದು. ಅಂಡ್ ದೆನ್ ಸ್ಟಡಿ ಅವರ್ಸ್ ಇರ್ತಿತ್ತು. ವಿ ಹ್ಯಾಡ್ ಸ್ಟಡಿ ಅವರ್ಸ್. ದೇ ಯೂಸ್ ಟು ಮೇಕ್ ಅಸ್ ಟೈಮ್ ಟೇಬಲ್, ಸೊ ದಟ್ ವಿ ಅಂದ್ರೆ ಸಿಲೆಬಸಸ್ನೆಲ್ಲ ಒಂದು ಪಾರ್ಟ್ ಮಾಡಿ ಕಂಡಕ್ಟ್ ಎಕ್ಸಾಮ್ ಅದರಲ್ಲಿ. ಅಂಡ್ ತುಂಬಾ ಅಂದ್ರೆ ಲಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿಸ್ತಿದ್ವಿ. ಸೊ ಆ ತರ ಹೆಚ್ಚು ಮಾರ್ಕ್ಸ್ ತೆಗಿಬೇಕು ಅನ್ನುವಂತ ಪ್ರೆಷರ್ ಏನಾದ್ರು ಇತ್ತಾ? ಯಾರಾದ್ರೂ ಹೇಳ್ತಾ ಇದ್ರ ಫಸ್ಟ್ ಬರ್ಬೇಕು ನೀನು, ಜಾಸ್ತಿ ಓದ್ಬೇಕು ಅನ್ನೋ ಪ್ರೆಷರ್ ಏನಾದ್ರು ಇತ್ತಾ? ಪ್ರೆಷರ್ ಅಂದ್ರೆ ಮೈ ಲೆಕ್ಚರರ್ಸ್ ನ್ಯೂ ಮೈ ಪೊಟೆನ್ಶಿಯಲ್ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಒಳ್ಳೆ ಮಾರ್ಕ್ಸ್ ಬಂದಿತ್ತು. ಸೊ ಲೆಕ್ಚರರ್ಸ್ ವೇರ್ ಲೈಕ್, ಇಟ್ ವಾಸ್ ನಾಟ್ ಅ ಪ್ರೆಷರ್ ಅಂತ ಹೇಳಕ್ಕಾಗಲ್ಲ. ಇಟ್ ವಾಸ್ ಲೈಕ್ ದೇ ವರ್ ಎನ್ಕರೇಜಿಂಗ್ ಮೀ, ನಿಂಗೆ ಆಗುತ್ತೆ ಬಿಡು, ಹೆದರ್ಬೇಡ, ಎಲ್ಲ ಒಳ್ಳೇದಾಗುತ್ತೆ. ದೇ ವರ್ ಲೈಕ್ ಈವನ್ ಎಟ್ ದ ಲಾಸ್ಟ್ ಮೂಮೆಂಟ್ ಸ್ಟ್ರೆಸ್ ತಗೊಂಡು ಓದ್ಬೇಡ, ಆ ತರ ದೇ ವರ್ ವೆರಿ ಕಂಫರ್ಟಿಂಗ್ ಅಂತ ಹೇಳ್ಬೋದು. ನೈಸ್. ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ ದಿಶಾ? ಏನ್ ನಿಮ್ ಕನ್ಸು ಏನು? ಹಲೋ, ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ ದಿಶಾ? ಏನ್ ಕನ್ಸೇನ್ ನಿಮ್ದು ಮುಂದೆ? ನಾನು CA ಓದ್ಬೇಕು, CA ಆಗ್ಬೇಕು ಅಂತ ಅನ್ಕೊಂಡಿದೀನಿ. ಅದಕ್ಕೆ ಈಗ್ಲಿಂದಾನೇ ತಯಾರಿ ಶುರು ಮಾಡಿದ್ದೀರಾ ಹೆಂಗೆ? ಹೌದು, ಮೇಯಲ್ಲಿ ಎಕ್ಸಾಮ್ ಇದೆ ನನಗೆ. May 14 ಇಂದ ಎಕ್ಸಾಮ್ಸ್ ಇದೆ. ವೆರಿ ನೈಸ್. ಆಲ್ ದಿ ಬೆಸ್ಟ್ ದಿಶಾ. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೈನ್.